ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ಸಾರ್ವಜನಿಕರು ಸೈಬರ್ ವಂಚನೆಯಿಂದ ಎಚ್ಚರಿಕೆ ವಹಿಸಿ. ಸಿದ್ದಶ್ರೀ ಸಕ್ಕರೆ ಕಾರ್ಖಾನೆ ವಿರುದ್ಧ ಸುಖಾಸುಮ್ಮನೆ ಆರೋಪ ಎಂದ ರೈತ ಮುಖಂಡ. ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಿ ಕ್ರೀಡಾ ಮನೋಭಾವನೆ ಬೆಳೆಸಿಕೊಳ್ಳಿ. ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನು. ಕಳಪೆ ಗುಣಮಟ್ಟದ ಕೃಷಿ ಉತ್ಪನ್ನ ಮಾರಾಟ ಮಾಡುತ್ತಿರುವ ಆಗ್ರೋ ಏಜೆನ್ಸಿ ವಿರುದ್ಧ ಕ್ರಮಕ್ಕೆ ರೈತರ ಆಗ್ರಹ. ಈಗ ವಾರ್ತೆಗಳ ವಿವರ. ಸೈಬರ್ ಅಪರಾಧಗಳ ಸಂಖ್ಯೆ ತೀವ್ರವಾಗಿ ಏರುತ್ತಿದೆ. ಆನ್ಲೈನ್ ವಂಚನೆಯ ಬೇರುಗಳು ತುಂಬಾ ಆಳಕ್ಕೆ ಇಳಿಯುವುದರಿಂದ ಕೋಟಿ ಹಣವನ್ನು ಕಳೆದುಕೊಳ್ಳುತ್ತಿರುವ ಸಾರ್ವಜನಿಕರು ಜಾಗೃತವಾಗಬೇಕು ಎಂದು ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಸಾರ್ವಜನಿಕರಿಗೆ ಕರೆ ನೀಡಿದರು. ನಗರ ಪೊಲೀಸ್ ಆಯುಕ್ತಾಲಯದ ಸಭಾಂಗಣದಲ್ಲಿಂದು ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಸೈಬರ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸಾರ್ವಜನಿಕರು ಕೆಲವೊಂದು ಅತಿ ಮುಖ್ಯವಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಸೈಬರ್ ವಂಚನೆ ತಡೆಯಬಹುದಾಗಿದೆ ಎಂದು ಹೇಳಿದರು. ಗೋಲ್ಡನ್ ಅವರ್ ಎಂದರೆ ವಂಚನೆಗೊಳಗಾದ 24 ಗಂಟೆಗೊಳಗಾಗಿ ಸೈಬರ್ ಸಹಾಯವಾಣಿ 1930 ಪೋರ್ಟಲ್ ಮೂಲಕ ಪ್ರಕರಣ ದಾಖಲಿಸಿದಲ್ಲಿ ಮೋಸಕ್ಕೊಳಗಾದ ವಂಚನೆಗೊಳಗಾದ ಹಣವನ್ನು ಮರಳಿ ಪಡೆಯಲು 70% ರಿಂದ 75% ಹಿಂಪಡೆಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಇತ್ತೀಚೆಗೆ 2 ಮೇಜರ್ ಸೈಬರ್ ಕ್ರೈಮ್ ಕಲಬುರಗಿ ನಗರದಲ್ಲಿ ವರದಿಯಾಗಿದ್ದಾವೆ. ಒಂದರಲ್ಲಿ ನಿಯರ್ಲಿ 96 ಲ್ಯಾಕ್ ಅಷ್ಟು ಹಣ ಕಳ್ಕೊಂಡಿದ್ದಾರೆ. ಇನ್ನೊಂದರಲ್ಲಿ 1.26 crore. 2 ಸೈಬರ್ ಫ್ರಾಡ್. ಅದರಲ್ಲಿ ನೇಚರ್ ಆಫ್ ಅಫೆನ್ಸ್ ಅಂತಂದರೆ ಡಿಜಿಟಲ್ ಅರೆಸ್ಟ್. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿವರೆಗೆ ಸೆನ್ ಪೊಲೀಸ್ ಸ್ಟೇಷನ್ನ ಈ ಒಂದು 2025ರಲ್ಲಿ ಏನು ಒಂದು ಕಾರ್ಯಾಚರಣೆ ಆಗಿದೆ, ಅವರ ಉತ್ತಮ ಒಂದು ಕಾರ್ಯವನ್ನು ತಮ್ಮ ಮುಂದೆ ಇಡಲಿಕ್ಕೆ, ಅದರ ಜೊತೆಗೆ ಇದೇ ವೇದಿಕೆಯ ಮುಖಾಂತರ ಸಾರ್ವಜನಿಕರಲ್ಲಿ ಈ ಸೈಬರ್ ಅಪರಾಧದ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಕೂಡ ಮಾಡಿಸ್ಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ತಾವು ಅಂಕಿಅಂಶಗಳನ್ನು ನಾವು ಕಲೆ ಹಾಕಿ ನೋಡಿದಾಗ ಈ ಸೈಬರ್ ಅಪರಾಧಗಳನ್ನು ನಾವು ವರದಿ ಮಾಡಲಿಕ್ಕೆ ವಿವಿಧ ವೇದಿಕೆ ಇದೆ. ಒಂದು ತಮಗೆಲ್ಲ ತಿಳಿದಿರುವ ಹಾಗೆ ಸೆನ್ ಪೊಲೀಸ್ ಸ್ಟೇಷನ್ ಇದೆ, ನಮ್ಮ ಕಲಬುರಗಿ ನಗರದಲ್ಲಿದೆ. ಅದೇ ರೀತಿ ಜಿಲ್ಲೆಗೂ ಇದೆ. ಪ್ರತಿ ಜಿಲ್ಲೆಯಲ್ಲಿ ಕೂಡ ಸೆನ್ ಪೊಲೀಸ್ ಸ್ಟೇಷನ್ಸ್ ಇದೆ. ಮತ್ತು ಇಂಪಾರ್ಟೆಂಟ್ ಇರುವಂಥದ್ದು ಏನಂತಂದರೆ ಗೋಲ್ಡನ್ ಅವರ್. ಈ ಗೋಲ್ಡನ್ ಅವರ್ ಹಿನ್ನೆಲೆಯಲ್ಲಿ ಏನಾಗಿದೆ, ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಂತಿದೆ, NCRP ಪೋರ್ಟಲ್, cybercrime.gov.in. ಅಲ್ಲಿನೂ ಕೂಡ ದೂರನ್ನು ನೀಡಬಹುದು. ಅದಲ್ಲದೆ ಇನ್ನೂ ತ್ವರಿತವಾಗಿ ಅಪರಾಧಗಳನ್ನು ವರದಿ ಮಾಡಲಿಕ್ಕೆ, ನೀವು ಕುಳಿತಲ್ಲೇ ಅಪರಾಧಗಳನ್ನು ವರದಿ ಮಾಡಲಿಕ್ಕೆ 1930 ಹೆಲ್ಪ್ಲೈನ್ ಇದೆ. ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ 1930. ಈ 3 ಮುಖಾಂತರ, 3 ವೇದಿಕೆಗಳ ಮುಖಾಂತರ ಅಥವಾ ಟೂಲ್ಸ್ಗಳ ಮುಖಾಂತರ ಸೈಬರ್ ಕ್ರೈಮ್ಗಳನ್ನು ವರದಿ ಮಾಡ್ಬೋದು. ಆದರೂ ಕೂಡ ಒಂದು ಏನಂತಂದರೆ, ಒಂದು ವರದಿ ಆಗ್ತಾ ಇದೆ, ಇನ್ನೂ ಒಂದು ಇದರ ಮೇನ್ ಒತ್ತಿರಬೇಕಾಗಿದ್ದು ಪ್ರಿವೆನ್ಷನ್. ಸೊ ಈಗ ಪ್ರಿವೆನ್ಷನ್ಗೆ ಏನಂತಂದರೆ ಬೇಸಿಕಲಿ ಯಾವುದೇ ಸೈಬರ್ ಅಪರಾಧ ವಿಕ್ಟಿಮ್ ಪಾರ್ಟಿಸಿಪೇಟ್ ಮಾಡಲಾರ್ದೆ ಅವರು
ಹಣವನ್ನು ಕಳೆದುಕೊಳ್ಳುವುದಿಲ್ಲ ಅಥವಾ ಸೈಬರ್ ಅಪರಾಧಕ್ಕೆ ಒಳಗಾಗುವುದಿಲ್ಲ. ಇದ್ರ ಬಗ್ಗೆ ತಮಗೆ ಈ ಒಂದು ಪತ್ರಿಕಾಗೋಷ್ಠಿ ನಂತರ 2-3 ವಿಡಿಯೋಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ 2023, 24, 25 ಸೆನ್ ಪೊಲೀಸ್ ಸ್ಟೇಷನಲ್ಲಿ ಏನು ನಮ್ಮ ಹತ್ರ ವರದಿಯಾಗಿದ್ದಾವೆ ಕೇಸ್ 1930 ಮುಖಾಂತರ ಆಗಿರ್ಬೋದು ಅಥವಾ ನಮ್ಮ ಹತ್ರ ಡೈರೆಕ್ಟ್ ಪೊಲೀಸ್ ಸ್ಟೇಷನಿಗೆ ಬಂದು FIR ಮಾಡಿರುವಂಥದ್ದಾಗ್ಬೋದು. ಅವೆಲ್ಲದರಲ್ಲಿ ನಾವು ನೋಡಿದಾಗ ನಿಯರ್ಲಿ 20 crore ದುಡ್ಡನ್ನು ಕಳ್ಕೊಂಡಿದ್ದಾರೆ, 20 ಕೋಟಿಯಷ್ಟು ಸಾರ್ವಜನಿಕರು. ಆ 20ರಲ್ಲಿ ನಿಯರ್ಲಿ 2.73 crore ಅಷ್ಟನ್ನು ಹಣವನ್ನು ನಾವು ಫ್ರೀಸ್ ಮಾಡಿ ಸಾರ್ವಜನಿಕರಿಗೆ ಹಿಂತಿರುಗಿಸಿದ್ದೀವಿ. ಅದು ಸುಮಾರು ನಿಯರ್ಲಿ 12.5% ಆಗುತ್ತೆ, 12.5%. ಇದು ತುಂಬ ಕಡಿಮೆ ಅನಿಸುತ್ತೆ, 12.5%, 100% ಕಡಿಮೆ ಅನಿಸುತ್ತೆ. ಬಟ್ ಹಿಂದೆ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಆಗಿದೆ ಅಂತ ನೋಡಿದಾಗ ತುಂಬ ಸಕಾರಾತ್ಮಕ ಪಾಸಿಟಿವ್ ಸೈನ್ಸ್ ಇದೆ. ಕಳೆದ ವರ್ಷಗಳಲ್ಲಿ ನಾವು ನೋಡಿದಾಗ ಇಟ್ ವಾಸ್ ಅರೌಂಡ್ 1.8 to 2.5%. ಈಗ ಆಲ್ಮೋಸ್ಟ್ ಒಂದು 5%ಕ್ಕಿಂತ 5 times ನಮ್ಮ ರಿಕವರಿ ಪರ್ಸೆಂಟೇಜ್ ಈ 2025ರಲ್ಲಿ ಜಾಸ್ತಿ ಆಗಿದೆ. 5 times ಕಂಪೇರ್ಡ್ ಟು ಪ್ರೀವಿಯಸ್ 2 years. ಏನು 1.8% ಇತ್ತು ಅಥವಾ 2.7% ರಿಕವರಿ ಇತ್ತು ಟೋಟಲ್ ಏನು ಫ್ರಾಡ್ ಆಗಿದೆ, ಅದರಲ್ಲಿ ಈಗ 12.5% ಇದೆ. ಕೆಲವು ರಾಜ್ಯಗಳಲ್ಲಿ ಇನ್ನೂ 0.2% ಇದೆ, ಲೆಸ್ ದ್ಯಾನ್ 1% ಇದೆ. ಕರ್ನಾಟಕದಲ್ಲಿನೇ ಹೈಯೆಸ್ಟ್ ಲೀಡಿಂಗ್ ಇರುವಂಥದ್ದು, ರಾಷ್ಟ್ರ ಮಟ್ಟದಲ್ಲಿ ಹೈಯೆಸ್ಟ್ ಇರುವಂಥದ್ದು ಕರ್ನಾಟಕದಲ್ಲಿದೆ ರಿಕವರಿ ಪರ್ಸೆಂಟೇಜ್. ಅದರ ಜೊತೆ ಕಲಬುರಗಿ ನಗರನೂ ಕೂಡ ನಾವು ಈಗ 12.5% ರಿಕವರಿ ಮಾಡಿದ್ದೀವಿ. ಇದರಲ್ಲಿ NCRP ಪೋರ್ಟಲ್ದು ಬಂದಿದೆ ಮತ್ತು ಎರಡನೇದು ಏನು ಪೊಲೀಸ್ ಸ್ಟೇಷನ್ಗಳಲ್ಲಿ ದೂರ ನೀಡಿದರೆ ಅದನ್ನು ಕೂಡ ಇದರಲ್ಲಿದೆ, ಅದನ್ನು ನಾನು ತಮಗೆ ತಿಳಿಸ್ತೀವಿ. ಈ ಸೈಬರ್ ಕ್ರೈಮ್ ಫ್ರಾಡ್ಸ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಗೋಲ್ಡನ್ ಅವರ್. ಗೋಲ್ಡನ್ ಅವರ್ ಅಂತಂದರೆ ಯಾವಾಗ ನಮಗೆ ಅಪರಾಧ ಆಗುತ್ತೆ ವಿತಿನ್ ಫಸ್ಟ್ 1 hour ತಾವೇನಾದರೂ ದೂರನ್ನು ನೀಡಿದರೆ, ದೂರ ನೀಡಲಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಬರೋ ಅವಶ್ಯಕತೆಯೂ ಇಲ್ಲ. 1930 ಹೆಲ್ಪ್ಲೈನಿಗೂ ಕಾಲ್ ಮಾಡಿದರೂ ಸಾಕು, ಅಥವಾ NCRP ಪೋರ್ಟಲಿಗೂ ನೀವು ನಿಮ್ಮ ದೂರನ್ನು ದಾಖಲು ಮಾಡಿದರೂ ಸಾಕಾಗುತ್ತೆ, ಅಥವಾ ಹತ್ತಿರ ಪೊಲೀಸ್ ಸ್ಟೇಷನ್ ಇದ್ದರೆ ಪೊಲೀಸ್ ಸ್ಟೇಷನಿಗೆ ಬಂದರೂ ಆಗುತ್ತೆ. ಇಂಪಾರ್ಟೆಂಟ್ ಇರುವಂಥದ್ದು ವಿತಿನ್ 1 hour, 1 to 2 hours ಮ್ಯಾಕ್ಸಿಮಮ್ ತಾವೇನಾದರೂ ಮಾಡಿದರೆ ಏನು ದುಡ್ಡನ್ನು ಕಳ್ಕೊಂಡಿದ್ದೀರಿ ಮ್ಯಾಕ್ಸಿಮಮ್ ನಾವು ದುಡ್ಡನ್ನು ರಿಫಂಡ್ ಮಾಡಲಿಕ್ಕೆ ಅಥವಾ ರಿಕವರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಉದಾಹರಣೆಗೆ ನಾವು ಈ ಕಳೆದ 1 ವರ್ಷದ್ದು ಅಂಕಿಅಂಶಗಳನ್ನು ನಾವು ತೆಗೆದು ನೋಡ್ತಾ ಇದ್ದೇವೆ. ಟೋಟಲ್ NCRP ಪೋರ್ಟಲಲ್ಲಿ ಆಗಿರುವಂಥದ್ದಾಗಿರ್ಬೋದು, FIR ಆಗಿರುವಂಥದ್ದು. ಈ FIR ಆಗಿರುವಂಥದ್ರಲ್ಲಿ ನೋಡಿದರೆ ಯಾವ ಪ್ರಕರಣವೂ ಕೂಡ ನಮಗೆ ವಿತಿನ್ 1 to 2 hours ಆಗಿಲ್ಲ. ಆದರೂ ಕೂಡ ನಾವು ಕೆಲವು ಪ್ರಕರಣಗಳಲ್ಲಿ ದುಡ್ಡನ್ನು ನಾವು ರಿಕವರಿ ಮಾಡಿದ್ದೀವಿ. 2 ನಿದರ್ಶನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು OLX ಫ್ರಾಡ್ ಆಗಿತ್ತು, ಒಂದು ಕ್ರೈಮ್ ನಂಬರ್ 35/25 ಅದರಲ್ಲಿ 79,900 rupees ಕಳ್ಕೊಂಡಿದ್ರು ಗ್ರಾಹಕರು. ಅದರಲ್ಲಿ ರಿಪೋರ್ಟ್ ಮಾಡಿದ್ದು ಲೆಸ್ ದ್ಯಾನ್ 24 hours. ಎಂಟೈರ್ ಅಮೌಂಟ್ ನಾವು ರಿಫಂಡ್ ಮಾಡಿದ್ದೀವಿ 100%. ಇನ್ನೊಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಇದೆ. ಈ ಇನ್ವೆಸ್ಟ್ಮೆಂಟ್ ಫ್ರಾಡಲ್ಲಿ ತಮಗೆ ಗೊತ್ತಿದೆ, ಸುಮಾರು ಜನ ಇನ್ವೆಸ್ಟ್ಮೆಂಟ್ ಫ್ರಾಡ್ಗಳಲ್ಲಿ ಲಕ್ಷಾಂತರ ಅಲ್ಲ ಕೋಟಿಗಟ್ಟಲೆ ದುಡ್ಡನ್ನು ಕಳ್ಕೊಂಡಿದ್ರು. ಇಲ್ಲಿನೇ ಒಂದು 2-3 ಪ್ರಕರಣಗಳಿದ್ದಾವೆ. ಅದರಲ್ಲೂ ಕೂಡ ಒಂದು ಡಿಜಿಟಲ್ ಅರೆಸ್ಟ್ ಕೇಸಲ್ಲಿ 1 ಲಕ್ಷ ಕಳ್ಕೊಂಡಿದ್ರು, ವಿತಿನ್ 24 hours ದೂರನ್ನು ದಾಖಲು ಮಾಡಿದ್ದಾರೆ. 99.99% ರಿಕವರ್ ಆಗಿದೆ. ಅಂದರೆ 99,999 ₹1 ಮಾತ್ರ ಕಳ್ಕೊಂಡಿದ್ದಾರೆ ಅಷ್ಟೇ ಟೋಟಲ್ ಲಾಸ್. ಸೊ ಲೆಸ್ ದ್ಯಾನ್ 24 hours ಮಾಡಿದಾಗಲೇ ನಿಮಗೆ 100% ಅಥವಾ 80 to 90% ರಿಕವರಿ ಆಗ್ತಾಯಿದೆ. ಫಸ್ಟ್ ಯಾವುದೇ ಅನುಮಾನಾಸ್ಪದ ಸಸ್ಪೀಷಿಯಸ್ ಲಿಂಕ್ಸ್ಗಳನ್ನು ತಾವು ಲಿಂಕ್ ಒತ್ತು ನೀಡಿ, ಅಥವಾ ನಿಮ್ಮ KYC ಡೀಟೇಲ್ಸ್ ಇರುವಂಥದ್ದು, ಬ್ಯಾಂಕ್ ಡೀಟೇಲ್ಸ್ ಇರುವಂಥದ್ದು, OTP ಡೀಟೇಲ್ಸ್ ಇರುವಂಥದ್ದು, ಅಂಥದ್ದು ಯಾವುದನ್ನು ಕೂಡ ನೀವು ಫಸ್ಟ್ ಶೇರ್ ಮಾಡಬೇಡಿ. ಫಸ್ಟ್ ಹೇಳಿದ್ದು ಅದನ್ನೇ, ನೀವು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂತಂದರೆ ಯು ಕ್ಯಾನ್ ನೆವರ್ ಬಿ ವಿಕ್ಟಿಮ್ ಆಫ್ ಸೈಬರ್ ಕ್ರೈಮ್. ಅದೆಲ್ಲ ಏನಂತೀವಿ ಹ್ಯಾಕ್ ಮಾಡಿದ್ದಾರೆ, ಎಲ್ಲೇ ನೀವು ಹ್ಯಾಕ್ ಮಾಡಬೇಕಾದ್ರೂ ಯು ನೀಡ್ ಟು ಕಾಂಪ್ರಮೈಸ್. ಎಲ್ಲೋ ಒಂದು ಕಡೆ ನಿಮ್ಮ ಲಿಂಕನ್ನು ಒತ್ತುವಂಥದ್ದು, ಅಥವಾ ಇನ್ನೊಂದು ರೀಸೆಂಟ್ ಏನಾಗಿದೆ ಇನ್ವೆಸ್ಟ್ಮೆಂಟ್ ಫ್ರಾಡಲ್ಲಿ ಏನಾಗಿದೆ, ಗ್ರೀಡ್, ಶಾರ್ಟ್ ಟರ್ಮ್ ಮನಿ ಗ್ರೀಡ್. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ.
ಯಾವ ರೀತಿ ಅವರು ಸಾರ್ವಜನಿಕರಿಗೆ ಆಸೆ ತೋರಿಸ್ತಾರೆ. ವಿತಿನ್ 1 ಮಂತಲ್ಲಿ 3 times 5 times ತೋರಿಸ್ತಾರೆ. ಈ ಇನ್ವೆಸ್ಟ್ಮೆಂಟ್ ಫ್ರಾಡ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಒಂದು ಫೇಕ್ ಅಥವಾ ಪ್ಯಾರಲಲ್ ಆ್ಯಪನ್ನು ಕ್ರಿಯೇಟ್ ಮಾಡಿರ್ತಾರೆ, ಇನ್ವೆಸ್ಟ್ಮೆಂಟ್ ಆ್ಯಪ್. ಅದರಲ್ಲಿ ಇವ್ರಿಗೆ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಇನಿಷಿಯಲ್ 10,000ಗೆ ವಿತಿನ್ 1 ವೀಕ್ ಅಥವಾ 1 ಮಂತಲ್ಲಿ 8,000 ರಿಟರ್ನ್ಸ್ ಕೊಡ್ತಾರೆ ಅಥವಾ 15,000 ಕೊಡ್ತಾರೆ. ಆವಾಗ ಅವ್ರಿಗೆ ಟ್ರಸ್ಟ್ ಬರುತ್ತೆ. ಟ್ರಸ್ಟ್ ಬಂದ ನಂತರ ದೆನ್ ಕಂಟಿನ್ಯೂಸ್ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲೇ ಕೆಲವರು ಈಗ 2.8 crore ಏನೋ 2.28 crore ಇನ್ವೆಸ್ಟ್ ಮಾಡಿದರು, ಅವರಿಗೆ ನಿಯರ್ಲಿ 9 crore ಪ್ರಾಫಿಟ್ ತೋರಿಸಿದ್ದಾರೆ ಫೇಕ್ ಆ್ಯಪಲ್ಲಿ. ವಿಡ್ರಾ ಮಾಡಲಿಕ್ಕೆ ಹೋದರೆ ₹1 ಇರಲ್ಲ ಅಕೌಂಟಲ್ಲಿ. ಸೊ ಯಾವುದೇ ಶಾರ್ಟ್ ಟರ್ಮ್ ಹೈ ರಿಟರ್ನ್ಸ್ ಇರುತ್ತೆ, 100% ನೀವು ಅದ್ರ ಬಗ್ಗೆ ಸಂತೋಷ ಅಲ್ಲ, 100% ಅನುಮಾನ ಪಡಬೇಕಾಗಿದೆ. ಮತ್ತು ಅದರಲ್ಲೂ ಕೂಡ ಈ ಏನು ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ಗಳಿದೆ, ಯಾವುದು ಆ ರೀತಿ ನಿಮಗೆ ಲಿಂಕ್ಸ್ ಬರುತ್ತೆ ಅದನ್ನು ಪೊಲೀಸ್ ಗಮನಕ್ಕೆ ತಂದರೆ ಅಟ್ಲೀಸ್ಟ್ ಅದ್ರ ಮೇಲೆ ನಾವು ಬೇರೆ ಏನು ಗ್ರಾಹಕರಿದ್ದಾರೆ ಅವರು ಅದಕ್ಕೆ ಮೋಸ ಹೊಂದೋದನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಒಂದು ತುಂಬ ನೋವಿನ ಸಂಗತಿ ಅಂತಂದರೆ, ಕಳೆದ 3-4 ವರ್ಷದಿಂದ ಈ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಸೈಬರ್ ಅಪರಾಧ ನಡೀತಾ ಇದೆ. ಅದರ ಬಗ್ಗೆ ಕಳೆದ 2 ವರ್ಷಗಳಿಂದ ಸುಮಾರು ಅವೇರ್ನೆಸ್ಗಳನ್ನು ಮಾಡಿತ್ತು. ಕ್ರಮೇಣವಾಗಿ ಅಪರಾಧಗಳ ಸಂಖ್ಯೆ ಕಡಿಮೆಯಾಗಿತ್ತು. ಬಟ್ ಇತ್ತೀಚೆಗೆ ಕಳೆದ 1-2-3 ತಿಂಗಳುಗಳಿಂದ ಮತ್ತೆ ಈ ಡಿಜಿಟಲ್ ಅರೆಸ್ಟ್, ಫೆಡೆಕ್ಸ್ ಕೊರಿಯರ್ ಸ್ಕ್ಯಾಮ್ ಇರ್ಬೋದು, ಅಥವಾ ಇವ್ರ ಅಡ್ರೆಸ್ಸಲ್ಲಿ ನಾರ್ಕೋಟಿಕ್ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ನನ್ನ ಜೊತೆ ಡಿಜಿಟಲ್ ಫ್ರಾಡ್ ಆಗಿತ್ತು. ನನ್ನ KYC ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ತೊಗೊಂಡ್ಬಿಟ್ಟು ನನ್ನ ಅಕೌಂಟಿಂದ ನಂದು ಬಜಾಜ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿಯಿಂದ 11 lakh ವಿಡ್ರಾ ಮಾಡ್ಕೊಂಡಿದ್ರು. ಐ ಕೇಮ್ ಟು ನೋ ಆಫ್ಟರ್ 1 month ಆಗನ ನಂಗೆ ಗೊತ್ತಾಯಿತು. ನಾನು ಬಂದು ಇಲ್ಲಿ ಕಂಪ್ಲೇಂಟ್ ಮಾಡಿದೆ. ಸರ್ ಆ ಬಜಾಜ್ ಲೈಫ್ ಇನ್ಶೂರೆನ್ಸ್ ಕಂಪನಿದವ್ರಿಗೆ ಕರೆಸ್ಬಿಟ್ಟು ರಿಕವರಿ ಮಾಡಿಸ್ಕೊಟ್ಟಿದ್ದಾರೆ. ವಿದಿನ್ 1 week ನಂದು ರಿಕವರ್ ಆಗಿದೆ. ಯಾವ ರೀತಿ ಫ್ರಾಡ್ ಆಗಿತ್ತು, ಏನಂತ ಹೇಳಿ ಫ್ರಾಡ್ ಮಾಡಿದ್ರು? ಅವರು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತೊಗೊಂಡ್ಬಿಟ್ಟು ಬಂಧನ್ ಬ್ಯಾಂಕಿನ ಒಂದು ಬ್ಯಾಂಕಲ್ಲಿ ಅಕೌಂಟ್ ತೆಗೆದುಬಿಟ್ಟು ನಾನು ಪ್ರೀಮೆಚೂರ್ ಏನೇನು ಡ್ರಾ ಮಾಡ್ಕೋತೀವಿ ಎಲ್ಲ ಬಂಧನ್ ಬ್ಯಾಂಕಿಗೆ ಹೋಗ್ತಾಯಿತ್ತು. ಅದು ಅವರು ಅಕೌಂಟಿಗೆ ಹಾಕ್ಕೋತಾ ಇದ್ರು. ಆ ಟೈಪ್. ಎಷ್ಟು ಅಮೌಂಟ್ ಫ್ರಾಡ್ ಆಗಿತ್ತು? 11,21,000. ಎಷ್ಟು ದಿನದಲ್ಲಿ ರಿಕವರಿ ಆಯಿತು? 1 weekಲ್ಲಿ ರಿಕವರಿ ಆಯಿತು. ಅಷ್ಟು ಪೂರ್ತಿ ಅಮೌಂಟ್ 11,21,000. ಏನು ಹೇಳ್ತೀರಿ ಈ ಕಾರ್? ಚಿಂಚೋಳಿಯ ಸಿದ್ದಶ್ರೀ ಸಕ್ಕರೆ ಕಾರ್ಖಾನೆ ಮೇಲೆ ಕೆಲವರು ಸುಖಾಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ ಎಂದು ರೈತ ಮುಖಂಡ ಜಗದೀಶ್ ಪಾಟೀಲ್ ಅವರು ಆರೋಪಿಸಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತ್ತೀಚೆಗೆ ರೈತ ಚಂದ್ರಕಾಂತ್ ಕೋರಿ ಎಂಬುವವರು ಸುದ್ದಿಗೋಷ್ಠಿ ನಡೆಸಿ ಸಿದ್ದಶ್ರೀ ಸಕ್ಕರೆ ಕಾರ್ಖಾನೆಯ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ. ತೂಕದಲ್ಲಿ ಮೋಸವಾಗಿದೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ. ಇದು ಸತ್ಯಕ್ಕೆ ದೂರವಾಗಿದೆ. ನಾವು ಕಬ್ಬನ್ನು ಮೌಲ್ಯಮಾಪನ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಿದಾಗ ತೂಕದಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ ಎಂದು ಸ್ಪಷ್ಟೀಕರಣ ನೀಡಿದರು. ಹಾಂ ಸರ್ ಮೊನ್ನೆ ಚಿಂಚೋಳಿ ಕಾರ್ಖಾನೆ ಒಳಗೆ ಒಂದು ಲಾರಿಗೆ 1 ಟನ್ ಕಬ್ಬು ಆಗ್ಯದ ಅಂತ ನಿಮ್ಮ ಮೀಡಿಯಾದಾಗೆಲ್ಲ ಉಂಟು ಸರ್. ಅದು ಸ್ಟೇಟ್ ನ್ಯೂಸ್ ಆಗ್ಯದ ರೀ. ಮರುದಿವಸ ನಾವು ಈ ಜಿಲ್ಲಾ ಆಫೀಸರಿಗೆ ಕರ್ಕೊಂಡು ವೇಟ್ ಆ್ಯಂಡ್ ಮೆಜರ್ಮೆಂಟ್ ಇರ್ತಲ್ಲ ರೀ, ಅವರಿಗೆಲ್ಲ ಕರ್ಕೊಂಡು ಹೋದೆವು. ಬಟ್ ಅಲ್ಲಿ ಏನೂ ಇಲ್ಲ ಸರ. ಇವ್ರು ಏನು ಮಾಡ್ಯಾರ, ಇವ್ರು ಏನು ಅಪೋಸ್ ಮಾಡೋದು ಸುಳ್ಳದ ಸರ್. ಯಾಕೆ ಸುಳ್ಳು ಅಂತ ಕೇಳ್ರಿ, ಈಗ ಅವ್ರು ಕಾಟ ಮಾಡಿದ ಮ್ಯಾಗ ಎಟ್ಲೀಸ್ಟ್ ನಾವು ತೋರಿಸ್ಬೇಕಲ್ರಿ, ಇದು ಇಷ್ಟು ಕಾಟ ಬಂತು, ಇಲ್ಲಿಂದ ಇಷ್ಟು ಕಾಟ ಬಂತು ಅಂತ ಹೇಳಿ. ಅವ್ರ ಹತ್ರ 300-400 kg ಕಮ್ಮಿ ಬಂದ ಸರ್. ಅದು ಕನಿಷ್ಠ 70-80 ಕಿಲೋಮೀಟರ್ ದೂರ ಅದ ರೀ. ಅಲ್ಲಿ ಡೀಸೆಲ್ನೂ ಕಟ್ ಆಗ್ತದ, ಏನು ರೀ, ಡೀಸೆಲ್ನೂ ಕಟ್ ಆಗ್ತದ. ಬಟ್ ಅದು ಏನೋ ಸ್ವಲ್ಪ ವೇರಿಯೇಷನ್ 300-400 ಕಿಲೋಮೀಟ್ರ್ ಏನು ಇದು ಅಷ್ಟು ಕಾಟ ಎಫೆಕ್ಟ್ ಆಗೋದು ಏನು ದೊಡ್ಡದಲ್ಲ ಸರ್, ಅಷ್ಟು ಆಗ್ತದೆ. ಇದು ಸುಮ್ಮನೆ ಚಿಂಚೋಳಿ ಸಿದ್ದಶ್ರೀ ಕಾರ್ಖಾನೆ ಮೇಲೆ ಅಪವಾದ ಮಾಡೋದು ತಪ್ಪದ ಸರ್. ಒಂದು ಗೌಡ್ರೆ, ನೀವು ಚಿಂಚೋಳಿ ಕಾರ್ಖಾನೆ ಪರವಾಗಿದ್ದೀರ ಅಂತ ಕೇಳ್ತೀನಿ. ಪರವಾಗಿಲ್ಲ ಸರ್. ನಾ 15 ವರ್ಷಲಿಂದ ಚಿಂಚೋಳಿ ಕಾರ್ಖಾನೆ ಮಾಡಬೇಕಾದ್ರೆ ಭಯಂಕರ ಕಷ್ಟಪಟ್ಟಿದ್ದೇವೆ ಸರ್. ಒಂದು 8-10 ಮಂದಿ ರೈತರು ಆದ್ರೆ ಬ್ಯಾಂಕಿಗೆ ಹೋಗಿ ಏನು ರೀ ಇಟ್ಟು ಭಯಂಕರ ಹೈರಾಣ ಕೇಸಿ ಬಸವರಾಜ್ ಪಾಟೀಲ್ ಶೇಡಮವ್ರಿಗೆ ಬಲ್ಲಿ ಹೋಗಿ ಬಸವರಾಜ್ ಯತ್ನಾಳ ಸಾಹೇಬ್ರಿಗೆ ಫೋನ್ ಮಾಡಿ ಅವ್ರಿಗೆ ಕರೆಸಿ ಇಟ್ಟೆಲ್ಲ ಹೈರಾಣಾಗಿ ಚಿಂಚೋಳಿ ಕಾರ್ಖಾನೆ ಮಾಡಿದ್ದದ. ನೀವು ಅಪವಾದ ಮಾಡ್ಬೇಕ್ರಿ, ಅದು ಸತ್ಯ ಇರಬೇಕು. ಸತ್ಯ ಆದ್ರೆ ಅಪವಾದ ಮಾಡಿರಿ. ಇಲ್ಲಿ ನೋಡಿರಿ 2,550 ಕೊಟ್ರಲ್ಲ, ಇದು 3,000 ಕೊಡ್ಬೇಕು. ಇದು ಅಪವಾದ ಮಾಡಿರಿ, ಅದು ಒಪ್ಪೋತಿದ್ದು. ಸುಮ್ಮನೆ ಕಾಟ ಅಪವಾದ ಮಾಡೋದಂತ ಈಗ ಏನಿವೆ ರೀ, ನಮ್ಮಲ್ಲಿ ತೊಗರಿ ಹೆಸರ ಉದ್ದು ಎಲ್ಲ ಒಪ್ಪ ಸರ್. ಇದ್ದಿದ್ದೊಂದು ಹಬ್ಬದ. ಈಗ ಅವ್ರು ಚಿಂಚೋಳಿ ಕಾರ್ಖಾನೆ ಅಂದ್ಮೇಲೆ ಎಲ್ಲರೂ ಬೇಕಾದ್ರೆ ಮುಖ ಲಕ್ಷಣ ಒಳ್ಳೇದಾಗ ಸರಿ. ಈಗ ಆಲ್ರೆಡಿ ಒಂದೊಂದು ಎಕರೆಗೆ ಕನಿಷ್ಠ ಅಂದ್ರೆ ಏನು ಉಳಿದಿಲ್ಲ ಅಂದ್ರೂ 70-80 ಸಾವಿರ, 1 lakh ರೂಪಾಯಿ ಉಳಿಲತ್ತವ್ರಿ. ಈ ಎಲ್ಲ ರೈತರ ಮುಖ ಮ್ಯಾಗ ಮಂದಹಾಸ ಅದ, ಚಲೋ ಅದ.
ಈಗ ಒಂದು ಎಲ್ಲ ಕಾರ್ಯಕ್ರಮ ಕಂಟಿನ್ಯೂ ನಾವು ಬರೀ ಹಿಂಗೆ ಅಪೋಸ್ ಮಾಡ್ಕೋತವ್ರು ಆಗಲ್ಲ ಸರ್. ಅವರು ನಾವು ಅಣ್ತಂದಿರದಂಗೆ. ಬಟ್ ಏನು ತಪ್ಪದ ಅದು ಜಿಲ್ಲಾಧಿಕಾರಿಗೆ ಹೋಗ್ಬೇಕು, ಸರ್ಕಾರಕ್ಕೆ ಹೋಗ್ಬೇಕು, ಹೊಸ ಮಂದಿ ಕಲಿಬೇಕು, ಅದಕ್ಕೆ ಸಮಸ್ಯೆ ಪರಿಹಾರ ಮಾಡ್ಬೇಕು ರೀ. ಈಗ ನೋಡಿರಿ, ಚಿಂಚೋಳಿ ಕಾರ್ಖಾನೆದವರು ಈಗ ಇಲ್ಲಿ ತನಕ ಅವರು 2550 ರೂಪಾಯಿ ಕೊಟ್ಟರೆ, ಟೋಟಲಿ ಅವರು 29 + 50 3000 ಕೊಡಬೇಕು. ಏನು ರೀ ಡಿಫ್ರೆನ್ಸ್ ಅಮೌಂಟ್ ಕೇಳಿದ್ರೆ ಇಲ್ಲ ಸರ್ ಸ್ವಲ್ಪ ಹಾಕ್ತೀವಿ ಅಂತ ಅಲ್ಲತ್ತಾರ ಸರ್. ಈ ಉಳ್ಕಿದವ್ರ ಕಾರ್ಖಾನೆ ಜಿಲ್ಲೆದಾಗ 5 ಕಾರ್ಖಾನೆ ಅವ್ರಿ, ಒಂದು ತಿಂಗಳೈತಿ ಚಾಲು ಆಗಿ ಇನ್ನೂ ತನಕ 1 ಪೈಸೆ ಯಾರೂ ಹಾಕಿಲ್ಲ. ಅದಕ್ಕೆ ನಾಲ್ಕು ರೀ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಕಾರ್ಖಾನೆ ಕರಿಬೇಕು. ದಯವಿಟ್ಟು ಕಾನೂನಿನ FRP ಪ್ರಕಾರ ಹೆಂಗದ ಅಂದ್ರೆ 15 ದಿವಸ ಆದ್ಮೇಲೆ ಕೊಟ್ರಪ್ಪ ಅಂದ್ರೆ ಅದಕ್ಕೆ ಇಂಟ್ರೆಸ್ಟ್ 15% ಬಡ್ಡಿ ಹಾಕಿ ಕೊಡ್ಬೇಕಂತದ ಕಾನೂನು ರೀ. ಅದಕ್ಕೆ ನೀವು ಬರೀ ಕಾನೂನು ಹೇಳ್ತೀರಿ, ಅದು ಕಾನೂನು ಪ್ರಕಾರ 15% ಬಡ್ಡಿ ಹಾಕಿ ಕೊಡ್ಬೇಕು. ಇಲ್ಲಿ ತನಕ 1 ತಿಂಗಳಾಯ್ತು ಸರ್, ಯಾರೂ 1 ಪೈಸೆ ಕೊಟ್ಟಿಲ್ಲ. ಸಿದ್ಧರಿಸಿದವರು ತಪ್ಪದ್ರಿ. ಅವರು 2550 ಕೊಟ್ಟರು, ಅವ್ರು ಪೂರಾನು 29 ಕೊಡಬೇಕಾಗಿತ್ತು, ಮತ್ತು ಆಮೇಲೆ 50 ಅಂತದ ರೀ, ಅವ್ರದ್ದು ತಪ್ಪದ. ಆದ್ರೆ ನಾ ಅಂತೀನಿ ಎಲ್ಲ ನಮ್ಮಲ್ಲಿ ನಮ್ಮ ಚಿತ್ತಾಪುರ, ಚಿಂಚೋಳಿ ಆಯಿತು, ಕಮಲಾಪುರ, ಸೇಡಮ್ಮ, ಕಾಳಗಿ ತಾಲೂಕು ಇವೆಲ್ಲ ರೈತರ ಮ್ಯಾಗ ಒಳ್ಳೆಯ ಮುಖ ಚಲೋ ಕಾಣತ್ತದ. ಈಗ ಎಲ್ಲರೂ ಕಬ್ಬು ಹಚ್ಚಲತ್ತಾರ, ಪ್ರತಿಯೊಂದು ಊರಿಗೆ 100 ಎಕರೆ ಕಬ್ಬಾಗ ಸರಿ. ಈಗ ಅವ್ರದ್ದು ನಾವು ನೋಡ್ಬೇಕಾಗ್ತದ. ಮಿನಿಮಮ್ ನಾವು ನೋಡ್ರಿ ಎಷ್ಟು 1000 ಕೋಟಿನೂ ಇನ್ವೆಸ್ಟ್ ಮಾಡ್ರಿ ಸರ್. ಏನು ರೀ ನಾವೆಲ್ಲ ಮಾಡಿದೆವು, ಬಟ್ ಕಂಟಿನ್ಯೂ ಅಪೋಸ್ ಮಾಡ್ಕೊತೂ ಒಳ್ಳೇದಲ್ಲ. ಖಾಲಿ ಆಗ್ಲಾದ ಬಟ್ಟಿಗೆ ಬಂದು ಕಾಟ ಮಾಡ್ಕೊಂಡು ಬಂದಾನ. ಎಷ್ಟು ಬಂತು ರೀ? ಇಲ್ಲಿ ಪೇಪರ್ ನ್ಯೂಸ್ನಾಗ ಏನಾಯ್ತಂದ್ರೆ 1 ಟನ್ ಅಂತ ಹೇಳ್ತಾನೆ ರೀ. ಅಲ್ಲಿ ಇದ್ದಿದ್ದು ಕಾಟ ಚೀಟಿ ತಂಬಲ್ಲಿ ಅದ ರೀ ಸರ್, ನಮ್ಮ ಗಮನಕ್ಕೆ ಅದ. ಅವಾಗ ಏನಾಯ್ತು ರೀ, 4 ರಿಂದ 5 ಕ್ವಿಂಟಲ್ ಅದಂತಾನೆ. ಗಿಡ ಹತ್ತಿ ಒಂದನೇದು ರೀ. ಎರಡನೇದು ರೋಡ್ ಚಲೋ ಇಲ್ಲ ಸರ್, ಬಿದ್ದಿಗೆಸಿಂದ ಸ್ವಲ್ಪ ತುಕಡಿ ಬಿದ್ದಿರು ಅಲ್ಲಿ ಹೋದ್ರಿ ಸರ್ಕ. ಮತ್ತು ಹಿಂದಡಿ ಯಾರಿದು ಹೇಳವ ತಮ್ಮ ಅದವ ಕಾಟ ಮಾಡ್ತಾವ್ರಿ, ಅಣ್ಣ ಅದವ ಹಿಂದೆ ಕೈಕಲ್ಲಿ ಬಿದ್ದಿಗೆಸಿಂದ ಯಾರ ಸಂಘಟನೆ ಬಂದು ಪ್ರೆಸ್ ನ್ಯೂಸ್ ಮಾಡ್ಲಕ್ಕ ಎಷ್ಟು 10 ಜನ ಅದಾರ ಇಲ್ಲಿ ಮುತ್ತಿಗೆ ಕಬ್ಬಿದ್ದಾರೆ. ಅವ ಎಷ್ಟಿದ್ದಾನೆ ಅವ ಅಲ್ಲಿ ಯಾರೋ ರೋಡಿನ ಮ್ಯಾಗ ಇದ್ದರು, ಎಲ್ಲಿರೋ ಕರ್ಕೊಂಬಂದು ಒಬ್ಬ ಕುಂತಿಗೆ ಪ್ಲೇಸ್ಮೆಂಟ್ ಮಾಡ್ತಾನೆ ಸರ್. ಇಲ್ಲಿ ಬರೋಬರ್ ಸರ್ ಅಲ್ಲ, ಪ್ಲೇಸ್ಮೆಂಟ್ ಮಾಡೋರು ಅಂತಂದ್ರೆ ಕಬ್ಬಿನ ರೈತರಿಗೆ ಕರ್ಕೊಂಬರ್ಬೇಕಲ್ಲ, ಏನಿಲ್ಲ ರೀ ಮಾಮೂಲಿ ಕೊಡ್ಬೇಕ್ರಿ ಅವನಿಗೆಲ್ಲ. ಒಂದು ಚೋರಲ್ರಿ, ಗುಡಿ ಗುಂಡಾರ್ಗಳು ಚೋರ್ ಮಾಡ್ಯಾನ ಸರ್. ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡರಾದ ಶಾಂತವೀರಪ್ಪ, ತಿಪ್ಪಣ್ಣಗೌಡ ಪಾಟೀಲ್, ಶರಣಪ್ಪ ಪಾಟೀಲ್, ಬಸವರಾಜ್ ಪಾಂಚಾಳ್ ಸೇರಿದಂತೆ ಅನೇಕರು ಹಾಜರರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಿ ಕ್ರೀಡಾ ಮನೋಭಾವನೆ ಬೆಳೆಸಿಕೊಳ್ಳಿ. ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನೂಮ್. ಕಳಪೆ ಗುಣಮಟ್ಟದ ಕೃಷಿ ಉತ್ಪನ್ನ ಮಾರಾಟ ಮಾಡುತ್ತಿರುವ ಆಗ್ರೋ ಏಜೆನ್ಸಿ ವಿರುದ್ಧ ಕ್ರಮಕ್ಕೆ ರೈತರ ಆಗ್ರಹ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಮಕ್ಕಳು ಕ್ರೀಡೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಕ್ರೀಡಾ ಮನೋಭಾವನೆ, ಶಿಸ್ತು ಹಾಗೂ ಸಹಕಾರದ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನೂಮ್ ಅವರು ಹೇಳಿದರು. ಬುಧವಾರ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ 2025-17ನೇ ಸಾಲಿನ ಅಂತರ ಜಿಲ್ಲಾ ಕ್ರೀಡಾ ಶಾಲೆ ವಸತಿ ನಿಲಯಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟದ ಧ್ವಜಾರೋಹಣ ನೆರವೇರಿಸಿ ಕ್ರೀಡಾ ಜ್ಯೋತಿ ಸ್ವೀಕರಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆ ಬಿಸಿಲು ನಾಡು ಎಂಬುದನ್ನು ಉಲ್ಲೇಖಿಸಿದ ಅವರು, ಹವಾಮಾನವನ್ನು ಲೆಕ್ಕಿಸದೆ
ಕ್ರೀಡಾಪಟುಗಳು ತಮ್ಮ ಕ್ರೀಡಾ ಸ್ಫೂರ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಕ್ರೀಡೆಯಲ್ಲಿ ಪ್ರತಿ ಕ್ಷಣವೂ ಕಲಿಕೆಯ ಅವಕಾಶವಿದ್ದು, ಗ್ರಾಮೀಣ ಪ್ರದೇಶಗಳಲ್ಲಿ ಅಪಾರ ಪ್ರತಿಭೆಗಳಿವೆ. ಅವುಗಳನ್ನು ಹೊರತರುವ ಉದ್ದೇಶದಿಂದಲೇ ಕ್ರೀಡಾ ಶಾಲೆಗಳು ಹಾಗೂ ವಸತಿ ನಿಲಯಗಳನ್ನು ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು. ತೀರ್ಪುದಾರರು ನ್ಯಾಯಸಮ್ಮತವಾಗಿ ತೀರ್ಪು ನೀಡಿ ಯೋಗ್ಯ ಪ್ರತಿಭೆಗಳನ್ನು ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಬೇಕು. ರಾಜ್ಯಾದ್ಯಂತ ಕ್ರೀಡಾ ವಸತಿ ನಿಲಯಗಳಲ್ಲಿ ಕ್ರೀಡಾ ಕೌಶಲ್ಯ ತರಬೇತಿ, ಮೂಲಸೌಕರ್ಯ ಹಾಗೂ ಮಾರ್ಗದರ್ಶಕವನ್ನು ಸರ್ಕಾರ ಒದಗಿಸುತ್ತಿದೆ ಎಂದು ಅವರು ಹೇಳಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಂಗಮೇಶ್ವರ ಅವರ ಸ್ವಾಗತಿಸಿ ಮಾತನಾಡಿ, ಈ ಅಂತರ ಜಿಲ್ಲಾ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಕಲಬುರಗಿ, ಚಿತ್ರದುರ್ಗ, ಹಾವೇರಿ, ಯಾದಗಿರಿ ಹಾಗೂ ಕೊಪ್ಪಳ ಜಿಲ್ಲೆಗಳ ಒಟ್ಟು 125 ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕ್ರೀಡಾಪಟುಗಳೊಂದಿಗೆ ಪರಿಚಯ ಮಾಡಿಕೊಂಡು ಮಕ್ಕಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಹಾವೇರಿ ಜಿಲ್ಲೆಯ ವಿಶ್ವಜಿತ್, ಕೊಪ್ಪಳ ಜಿಲ್ಲೆಯ ಶಂಕರ್, ಯಾದಗಿರಿ ಜಿಲ್ಲೆಯ ಪ್ರಜ್ವಲ್, ಚಿತ್ರದುರ್ಗ ಜಿಲ್ಲೆಯ ಸಂತೋಷ್ ಹಾಗೂ ಕಲಬುರಗಿ ಜಿಲ್ಲೆಯ ಶ್ರೀನಿಧಿ ಅವರು ಕ್ರೀಡಾ ಜ್ಯೋತಿಯನ್ನು ಜಿಲ್ಲಾಧಿಕಾರಿಗಳಿಗೆ ಹಸ್ತಾಂತರಿಸಿದರು. ಕ್ರೀಡಾ ನಿಲಯದ ಅಥ್ಲೆಟಿಕ್ಸ್ ತರಬೇತಿದಾರರಾದ ರಾಜು ಬಾಬು ಚೌಹಾಣ್, ರೋಹಿಣಿ ಪರ್ವತಿಕಾರ್, ಪ್ರದೀಪ್, ಮಂಜು, ತಿಪ್ಪಣ್ಣ ಮಾಳಿ, ಬಾಸ್ಕೆಟ್ಬಾಲ್ ತರಬೇತಿದಾರ್ ಪ್ರವೀಣ್ ಕುಮಾರ್ ಸೇರಿದಂತೆ ತರಬೇತಿದಾರರು, ತೀರ್ಪುದಾರರು ಹಾಗೂ ವಸತಿ ನಿಲಯದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವ್ಯಾಪ್ತಿಯಲ್ಲಿ ಲೈಸೆನ್ಸ್ ಇಲ್ಲದೆ ಹತ್ತಿ ಕೇಂದ್ರಗಳನ್ನು ಪ್ರಾರಂಭಿಸಿರುವ ಗಂಭೀರ ಆರೋಪ ಕುರಿತು ಮತ್ತು ಕಲ್ಬೆನ್ನೂರ್ ರಾಜ್ಕುಮಾರ್ ಗುತ್ತೇದಾರ್ ರೈತನಿಗೆ ಕಳಪೆ ಮಟ್ಟದ SRS ಬೀಜ ಮಾರಾಟ ಮಾಡಿ ರೈತರಿಗೆ ಮೋಸ ಮಾಡಿದ್ದ ಆಗ್ರೋ ಏಜೆನ್ಸಿ ಅಂಗಡಿ ಪರವಾನಗಿ ಕಪ್ಪು ಮಟ್ಟಿಗೆ ಸೇರಿಸಿ ಅಂಗಡಿ ಪರವಾನಗಿ ರದ್ದುಪಡಿಸಿ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಿ ರೈತರಿಗೆ ಪರಿಹಾರ ನೀಡುವಂತೆ ರೈತ ಮುಖಂಡ ಸಿದ್ದು SL ಒತ್ತಾಯಿಸಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವ್ಯಾಪ್ತಿಯಲ್ಲಿ ಲೈಸೆನ್ಸ್ ಇಲ್ಲದೆ ಹತ್ತಿ ಕೇಂದ್ರಗಳನ್ನು ಪ್ರಾರಂಭಿಸಿರುವ ಗಂಭೀರ ಆರೋಪ ಕುರಿತು ಮತ್ತು ಕಲ್ಬೆನ್ನೂರ್ ರಾಜ್ಕುಮಾರ್ ಗುತ್ತೇದಾರ್ ರೈತನಿಗೆ ಕಳಪೆ ಮಟ್ಟದ SRS ಬೀಜ ಮಾರಾಟ ಮಾಡಿ ರೈತರಿಗೆ ಮೋಸ ಮಾಡಿದ ಆಗ್ರೋ ಏಜೆನ್ಸಿ ಅಂಗಡಿ ಪರವಾನಗಿ ಕಪ್ಪು ಪಟ್ಟಿಗೆ ಸೇರಿಸಿ ಅಂಗಡಿ ಪರವಾನಗಿ ರದ್ದುಪಡಿಸಿ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಿ ರೈತರಿಗೆ ಪರಿಹಾರ ನೀಡಬೇಕು, ಇಲ್ಲವಾದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ APMC ಕಲಬುರಗಿ ವ್ಯಾಪ್ತಿಯಲ್ಲಿ ಲೈಸೆನ್ಸ್ ಇಲ್ಲದೆ ಹತ್ತಿ ಖರೀದಿ ಕೇಂದ್ರಗಳು ಭಾಳಷ್ಟು ಆಗ್ಯಾವ. ಆದ್ದರಿಂದ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ರಾಜ್ಕುಮಾರ್ ಗುತ್ತೇದಾರ್ ಎಂಬ ರೈತನಿಗೆ SRS ಕಂಪ್ನಿ ಕುಸ್ಬಿ ಬೀಜ ಕೊಟ್ಟು ಅದು ಕುಸ್ಬಿ ನಾಟದೆ ರೈತ ಮೋಸ ಆಗ್ಯದು. ಕೃಷಿ APMC ವ್ಯಾಪ್ತಿಯಲ್ಲಿ ಬರುವ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಆದ್ಯಂತ ಬಹಳಷ್ಟು ಇಲ್ಲೀಗಲ್ ಅಂದ್ರೆ ಲೈಸೆನ್ಸ್ ಇಲ್ಲಾರ್ದೆ ಹತ್ತಿ ಖರೀದಿ ಕೇಂದ್ರಗಳು ಸರ. ಅದ್ರ ಮ್ಯಾಗ ಯಾವುದೇ ಕ್ರಮ ಇನ್ನೂವರೆಗೂ ಒಂದು ಸಾರಿ ಮೇಡಮ್ ಅವ್ರು ವಿಸಿಟ್ ಮಾಡ್ಯಾರ ಸರ್, ಪ್ರತಾಪಾದ ಭಾಗದಾಗ ವಿಸಿಟ್ ಮಾಡಿ ಅದ್ರ ಮ್ಯಾಗ ದಂಡ ಹಾಕಿರಿ ಅವ್ರಿಗೆ. ಮತ್ತು ಅವ್ರು ಅದೇ ರೀತಿಯಾಗಿ ಯಾವುದೇ ದುಕಾನ್ ಬಂದ್ ಮಾಡಿಲ್ಲ ಸರ್, ಬರೇ ಕಂಟಿನ್ಯೂ ಅವ್ರು ಮತ್ತೆ ಅದೇ ರೈತರಿಗೆ ಧೋರಣೆ ಮಾಡ್ಲತ್ತಾರ ಸರ್. ಅವ್ರು ಹೆಂಗೆ ಮಾಡ್ತಾರಂದ್ರೆ ತೂಕದಾಗ ಮತ್ತು ಮೋಸ ಮಾಡ್ತಾರೆ ಸರ್. ಮತ್ತು ಪ್ರತಾಪಾದ ಭಾಗ ಅಂಗಡಿ ಪರ್ಟಿಕ್ಯುಲರ್ ಹೆಸರಿಲ್ಲ ಸರ್, ಈ ಫೋಟೋ ಅದಾವ ಸರ್, ಅವ್ರ ಹೆಸರೇ ಹಾಕಲ್ಲ ಸರ್. ಅವ್ರು ಯಾಕೆ ಅವರು ಇಲ್ಲಿ ಲೈಸೆನ್ಸ್ ಇಲ್ಲ ಹೆಂಗೆ ಓನರ್ಶಿಪ್ ಹೆಸರು ನಂಗೆ ಅಷ್ಟು ಗೊತ್ತಿಲ್ಲ ಸರ್. ಓನರ್ಶಿಪ್ ಅವ್ರು ರೈತರು ಹೆಸರು ಇಡಲ್ರಿ, ಅವರು ಮಾಹಿತಿ ತಗೊಂಡಿದ್ದು ಸರ್. ಅದು ಏನು ಖರೀದಿ ಕೇಂದ್ರ ಲೈಸೆನ್ಸ್ ಇಲ್ಲ ಖರೀದಿ ಆದ್ರೆ ಇವರು ಇದು ಇವ್ರು ಹಾಕ್ಯಾರ ಸರ್, ಎಲ್ಲ ಲಿಂಕ್ ಟ್ರೇಡರ್ಸ್ ಅಂತ ಹಾಕ್ಯಾರ. ಆದ್ರೆ ನಾವು ಮಾಲಕ ಹೆಸರು ನಮ್ಗೆ ಅಷ್ಟು ನಮ್ಗೆ ಗೊತ್ತಿಲ್ಲ ಸರ್. ಹಾಂ ಸರ್, ಎಲ್ಲ ಲಿಂಕ್ ಟ್ರೇಡರ್ಸ್ ಅದು ಉಳಿದ ಇನ್ನೂ 4 ಅಂಗಡಿ ಅವ ಸರ್, ಯಾವುದಕ್ಕೂ ಬೋರ್ಡೇ ಇಲ್ಲ ಸರ್. ಹಾಂ ಇಲ್ಲ ಸರ್, ಈ ಪ್ರತಾಪಾದಾಗ ಅದಾವ ಸರ್. ಇವರು ಕಲ್ಬೆನ್ನೂರ ರೈತ ಸರ್, ಕಲ್ಬೆನ್ನೂರು ಅವರಿಗೆ ಕುಸ್ಬಿ ಬೀಜ ಕೊಟ್ಟರು ಸರ್. 4 kg 2 ಪ್ಯಾಕೆಟ. ಯಾರಂದ್ರೆ ಇದು ಆಗ್ರೋ ಏಜೆನ್ಸಿ ಇದಾವೆ ಸರ್, ಬಕ್ಕಂಪ್ರಭಾ ಆಗ್ರೋ ಏಜೆನ್ಸಿದಾಗ. ಅದು 2 ಬಿತ್ತಿ 20 ದಿನ ಆದರೂ ಕೂಡ ಯಾವುದೇ ನೆಟ್ಟೆ ಮಾಡೋದಿಲ್ಲ, ಏನು ಮೊಳಕೆ ನೋಡಿದ್ರು ಸರ್. 70% ಆದರೂ ನೆಟ್ಟೆ ಹೊಡಿತದೆ ಬೀಜದ ಮ್ಯಾಗ ಅವರು ಇದು ಮಾಡ್ರಿ ಸರ್. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.